ನಮ್ಮ ಕನ್ನಡಿಗರ ತಾಕತ್ತು ಏನು ಅಂತ ತೋರಿಸುವುದಕ್ಕೆ ಸದ್ಯದ ಮಟ್ಟಿಗೆ ಈ ಎರಡು ಸಿನಿಮಾಗಳು ಸಾಕು ನನ್ನ ಪ್ರಕಾರ. ಸ್ಯಾಂಡಲ್ವುಡ್ನ ಬಿಗ್ ಬಜೆಟ್ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾನೇ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯನ್ನ ಹುಟ್ಟಿಸಿದಂತಹ ಸಿನಿಮಾಗಳಿವು. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಹಾಗೇನೆ ಕಿಚ್ಚ ಸುದೀಪ್ ಅವರ BRB. ಈಗಾಗಲೇ ಈ ಎರಡು ಸಿನಿಮಾಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದೆ. ಎಷ್ಟೇ ವಿಡಿಯೋಸ್ ಮಾಡಿದ್ರು ಕೂಡ ಮತ್ತೆ ಮತ್ತೆ ಹೇಳ್ಬೇಕನ್ಸುತ್ತೆ, ನಮ್ಮನ್ನ ಪ್ರೌಡ್ ಫೀಲ್ ಮಾಡಿಸುತ್ತೆ. ಬಿಲ್ಲರಂಗ ಭಾಷಾ ಟಾಕ್ಸಿಕ್ ನಮ್ಮ ಕನ್ನಡ ಚಿತ್ರರಂಗವನ್ನ ಇನ್ನೂ ಒಂದು ಹೆಜ್ಜೆ ಮೇಲೆ ಅಂದ್ರೆ ಉತ್ತುಂಗಕ್ಕೆ ತಲುಪಿಸುತ್ತಿವೆ ಅಂತಂದ್ರೆ ಖಂಡಿತ ತಪ್ಪಾಗಲ್ಲ. ಎಸ್, ರಾಕಿಂಗ್ ಸ್ಟಾರ್ ಯಶ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಟಾಕ್ಸಿಕ್ ರಿಲೀಸ್ ಆಗಸ್ಟ್ 26ಗೆ. ಈ ಒಂದು ವಿಚಾರವನ್ನ ಒಂದು ಕ್ರೇಜಿಯಸ್ಟ್ ಟೀಸರ್ ಮೂಲಕ ಅನೌನ್ಸ್ಮೆಂಟ್ ಮಾಡಿದ್ರು. ಲೇಡೀಸ್ ಅಂಡ್ ಲೇಡೀಸ್ ಅನ್ನೋ ಟೀಸರ್ ವರ್ಲ್ಡ್ ವೈಡ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಯಶ್ ಅವರ ಆಕ್ಷನ್ ಧಮಾಕ ಸಖತ್ ಸ್ಟೈಲಿಶ್ ಆಗಿದೆ. ಒಟ್ಟು 7 ಭಾಷೆಯಲ್ಲಿ ಈ ಒಂದು ಟೀಸರ್ ನ ರಿಲೀಸ್ ಮಾಡಲಾಗಿದೆ. ಟಾಕ್ಸಿಕ್ ಅನ್ನೋದು ಯೂನಿವರ್ಸಲ್ ಕತೆ, ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ನಿನ್ನೆ ರಿಲೀಸ್ ಆದಂತಹ ಟೀಸರ್ ಕೂಡ ಅಷ್ಟೇ ಫ್ಯಾಮಿಲಿ ಜೊತೆ ಅಥವಾ ಸಣ್ಣ ಮಕ್ಕಳ ಜೊತೆ ನೋಡುವಂತದ್ದಲ್ಲ. ಇನ್ನು ಟಾಕ್ಸಿಕ್ ಸಖತ್ ಡಾರ್ಕ್ ಇಂಟೆನ್ಸ್ ಜೊತೆಗೆ ಮಲ್ಟಿ ಲೇಯರ್ ಕತೆ ಹೊಂದಿರುವಂತಹ ಸಿನಿಮಾ. ಯಶ್ ಅವರ ಕ್ಯಾರೆಕ್ಟರ್ ನಲ್ಲೂ ತುಂಬಾನೇ ಡೈಮೆನ್ಷನ್ ಗಳಿವೆ. ಈ ಸಿನಿಮಾದಲ್ಲಿ ಡ್ಯುಯಲ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಂದು ರಾಯ ಅನ್ನೋ ಕ್ಯಾರೆಕ್ಟರ್, ಮತ್ತೊಂದು ಟಿಕೆಟ್ ಅನ್ನೋ ಕ್ಯಾರೆಕ್ಟರ್. ಈ ಎರಡು ಕ್ಯಾರೆಕ್ಟರ್ಸ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿದೆ. ಯಶ್ ಅವರ ಮ್ಯಾನರಿಸಮ್, ಆಕ್ಷನ್ಸ್, ಇಂಟೆನ್ಸ್ ಲುಕ್ ಎಲ್ಲವೂ ಕೂಡ ಸಖತ್ ಡೈನಮಿಕ್ ಆಗಿದೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ನೋಡ್ತಿದ್ರೆ ಟಾಕ್ಸಿಕ್ ಬಂದು ಗ್ಲೋಬಲಿ ದೊಡ್ಡ ಮಟ್ಟದ ಹವಾ ಕ್ರಿಯೇಟ್ ಮಾಡುತ್ತೆ ಅನ್ನೋದಕ್ಕೆ ಡೌಟೇ ಬೇಡ. ಇನ್ನು ಕಿಚ್ಚ ಸುದೀಪ್ ಅವರ ವಿಚಾರದಲ್ಲಿ ಸುದೀಪ್ ಅವರಿಗೆ ಇವಾಗ ಒಂದು ಪ್ಲಸ್ ಪಾಯಿಂಟ್ ಇದೆ. ಅವರು ಅಭಿನಯಿಸಿರುವಂತಹ ಈಗ ಸಿನಿಮಾ ಇತ್ತೀಚೆಗಷ್ಟೇ ಗ್ಲೋಬಲ್ ಸ್ಕ್ರೀನಿಂಗ್ ಆಗ್ತಿದೆ. ಎಲ್ಲಾ ಕಡೆಯಲ್ಲೂ ತುಂಬಾನೇ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಹಾಗಾಗಿ ಇವರ ಬಿಲ್ಲರಂಗ ಭಾಷಾ ಸಿನಿಮಾಗೆ ಗ್ಲೋಬಲ್ ರಿಲೀಸ್ ಮಾಡೋದಕ್ಕೆ ಒಂದು ಬೆಸ್ಟ್ ವೇ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಆಲ್ರೆಡಿ BRB ಕಥೆಯನ್ನ 23rd ಸೆಂಚುರಿಗೆ ಸೆಟ್ ಮಾಡಿದ್ದಾರೆ. ಅಂದ್ರೆ ಫ್ಯೂಚರಿಸ್ಟಿಕ್ ಸಿನಿಮಾ, ಮಲ್ಟಿ ಲೇಯರ್ ಕತೆ ಹೊಂದಿದೆ. ಜೊತೆಗೆ 2 ಪಾರ್ಟ್ ಅಲ್ಲಿ ರೆಡಿ ಆಗ್ತಿದೆ ಬೇರೆ. ಹಾಗಾಗಿ ಸುದೀಪ್ ಅವರಿಗೆ ಜಾಗತಿಕ ಮಟ್ಟದಲ್ಲಿ ಈ ಸಿನಿಮಾವನ್ನ 100% ಪ್ರೆಸೆಂಟ್ ಮಾಡಬಹುದು. ಇನ್ನು ಬಿಲ್ಲರಂಗ ಭಾಷಾ ಕನ್ನಡ ಚಿತ್ರರಂಗದಲ್ಲಿ ಅತಿ ದೊಡ್ಡ ಪ್ರಾಜೆಕ್ಟ್. ಈ ಸಿನಿಮಾವನ್ನ ಅನೂಪ್ ಭಂಡಾರಿ ಅವರು 7 ಭಾಷೆಯಲ್ಲಿ ರೆಡಿ ಮಾಡ್ತಿದ್ದಾರೆ. ಅಂದಹಾಗೆ ಪ್ರೊಡ್ಯೂಸರ್ ಚೈತನ್ಯ ರೆಡ್ಡಿ ಅವರು ಈಗಾಗಲೇ ಒಂದು ಹಿಂಟ್ ಕೊಟ್ಟಿದ್ದಾರೆ. BRB ಮುಂದಿನ ವರ್ಷ ಅಂದ್ರೆ 2027 ಮಿಡ್ ಅಲ್ಲಿ ರಿಲೀಸ್ ಮಾಡುವಂತಹ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಸೋರ್ಸ್ ಪ್ರಕಾರ ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಬರೋಬ್ಬರಿ 3 ಡಿಫರೆಂಟ್ ಗೆಟಪ್ ನಲ್ಲಿ ಕಾಣಿಸ್ಕೊಳ್ತಾರೆ. ಈ 3 ಕ್ಯಾರೆಕ್ಟರ್ಸ್ಗೂ ಅಜಗಜಾಂತರ ವ್ಯತ್ಯಾಸವಿದೆ. ಅದರಲ್ಲೂ ಬಿಲ್ಲ ಅನ್ನೋ ಕ್ಯಾರೆಕ್ಟರ್ ತುಂಬಾನೇ ಪವರ್ಫುಲ್ ಆಗಿದೆ ಅಂತೆ. ಒಟ್ನಲ್ಲಿ ಅಭಿಮಾನಿಗಳಿಗೆ ಮಾತ್ರ ಅಲ್ಲ, ಎಲ್ಲ ಆಡಿಯನ್ಸ್ಗೂ ರೀಚ್ ಆಗುವಂತಹ ಯೂನಿವರ್ಸಲ್ ಕತೆ ಇರುವಂತಹ ಸಿನಿಮಾ. ಹಾಗಾಗಿ ಸುದೀಪ್ ಅವರ ಪರ್ಫಾರ್ಮೆನ್ಸ್ ಕೂಡ ನೆಕ್ಸ್ಟ್ ಲೆವೆಲ್ ನಲ್ಲಿ ಇರಬಹುದು. ಕೊನೆಯದಾಗಿ ಈ 2 ಚಿತ್ರಗಳ ಬಗ್ಗೆ ನಂಗಂತೂ ಸಿಕ್ಕಾಪಟ್ಟೆ ಹೋಪ್ ಇದೆ. ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಗೈಸ್, ಇವೆರಡು ನಮ್ಮ ಸಿನಿಮಾಗಳು, ಹಾಗಾಗಿ ಕಮೆಂಟ್ ಕೂಡ ಪಾಸಿಟಿವ್ ಆಗಿರ್ಲಿ.